ನಾರಾಯಣಾಯ ನಮಃ. ಏನು ರಾಮಪ್ಪ ಎತ್ತಾನು ಗೌಡ್ರಿ ಎತ್ತಾನು ಭಾರಿ ಸಾಕಿದಿಲ್ಲ. ಏನ್ ಇದು ಜೀವನ ನನ್ ಇದ್ರ ಮೇಲೆ ಐತ್ರಿ. ಕೊಡೋ ವಿಚಾರದ ಇದ್ರ ಹೇಳ. ಏ ಗೌಡ್ರಿ ಇದನ್ನ ಕೊಟ್ ನಾ ಇಲ್ಲಿ ಹೋಲ್ರಿ. ಹೊರಗಿಂದ ಒಂದ್ 10,000 ಹೆಚ್ಚ ಕೊಡ್ತೇನೋ. ಏ ಬ್ಯಾಡ್ರಿ ಗೌಡ್ರಿ, ಇನ್ನ ಒಂದ್ ಇದ್ರ ಜೋಡಿ ಜೋಡ್ ತಂದ್ ಹಾಕಾವಂದೇನ್ರಿ. ಶರ್ತಿ ಮಾಡೋ ಪ್ಲಾನ್ ಐತ್ರಿ ನಂದ. ನೋಡ್ಪ ಕೊಡಾವಿದ್ದ ನೋಡ್. ಅದ ಈಗ ಗೊತ್ತಾನೆ ನನ್ನ ಮೈ ತೊಳ್ಯಾಕತ್ತೇನ್ರಿ. ಇನ್ನೊಂದ್ ತರೋ ವಿಚಾರ ಐತ್ರಿ. ನೋಡ್ರಿ ಕೊಡೋದು ವಿಚಾರ ಐತ್ರಿ ಹೇಳ್ತೇನ್ರಿ ನಿಮ್ಗೆ. ಹೊರಗೆ ಎಲ್ಲಿ ಕೊಡಂಗಿಲ್ರಿ. ನನಗ ಕೊಡ್ಬೇಕು ನೋಡ. ಹಾ ರೀ. ನಡಿ ನಡಿ ಹಿಂದೆ ಹೋಗಿ ನಡಿ. ಮುಂದೆ ನಾವು ಬರ್ತೀನಿ ನೋಡು. ಹೋಗಿಯಲ್ಲಿ ಹೋಗಿಲ್ಲ ಮಗನ. ಅಲ್ಲೋ ಈ ಮಂಗ್ಯ ಮಕ್ಕ ಎಮ್ಮಿಗಿ ನಾವು ಮುಂದ್ ಹಾಕೋದ್ ಬಿಟ್ಟು ಹಿಂದ್ ಹಾಕಾಕತ್ತಾರು. ಏ ಬಾಯ್ ಏನ್ ಮಾಡತ್ತಿರೋ ಮಂಗ್ಯಾನ ಮಕ್ಕಳ್ರ? ಸಾವುಕಾರ ಹುಚ್ಚ ಹುಚ್ಚ ಅಂತೀರಿ. ನೋಡಲಿ ಎಮ್ಮಿಗೆ ಅಲ್ಲಿ ಹಿಂದ್ ಮೇವ್ ಹೋಗ್ತೇವ್ರಿ. ಶಾನ ಸುಳ್ಳು ಮಕ್ಕಳಿದ್ರಿ. ನಡ್ರಿ ಹೊಲ್ದಾಗ ನೀರ್ ಹಾಸುದಿತ್ ನಡ್ರಿ. ಆಯ್ತು ನನಗೆ ಕಾಲ್ ಮಾಡ್ದಂತ ಆಮೇಲೆ. ಹಾ ಆಯ್ತು. ಏನ್ಪಾ ರಾಮಪ್ಪ ಏನ್ ನಡ್ಸಿದೆ? ನಮಸ್ಕಾರ ಗೌಡ್ರಿ. ನಮಸ್ಕಾರ. ಏನ್ ನಡ್ಸಿದೆ? ಏನ್ ಜರ ತೆಂಗಿನ ಕಾಯ ಮಾಡತ್ತೀನಿ ನೋಡ್ರಿ. ಮಗನ್ ಸಾಲಿ ಎಲ್ಲೆಲ್ಲಿ ಬತ್ತ? ಗೌಡ್ರ ಚಂದ ಕಲಿಯಾಕದಾರ ಸಾಲಿ ರೀ. ಚಂದ ಕಲ್ಯಾಕದ? ಹಾ ರೀ. ನೋಡೋಪ ಉಡಾಡ್ ಹುಡುಗರದ ಭಾಳ ಮಂದಿ ಇರ್ತಾರು ಸಂಗಾಟ ಒಂದ. ಏ ಇಲ್ರಿ ಗೌಡ್ರ, ನನ್ನ ಮಗ ಚಂದ ಸಾಲಿ ಕಲಿದಾರ. ಒಂದ್ ಉಡಾಳ್ ಹುಡುಗರ್ ದೋಸ್ತಿಲ್ರಿ. ಒಂದ್ ಗುಟ್ಕಾ ತಿನ್ನಂಗಿಲ್ರಿ. ಒಂದ್ ಸಿಗರೇಟ್ ಹೊಡಿಯಂಗಿಲ್ರಿ. ಅಷ್ಟ ನನ್ನ ಮಗನ ಮೇಲೆ ನಂಗೆ ವಿಶ್ವಾಸ ಐತ್ರಿ ಗೌಡ್ರ. ಅಟ್ಟು ಚಂದ ಸಾಲಿ ಕಲ್ಸದನ್ರಿ ಅವ್ನು. ನೋಡಪ್ಪ ನಿನಗೆ ಹೇಳುವಟ್ಟ ನಾ ಹೇಳಿದಾನ ಅಂದ್ರ ಬಿ ಲಕ್ಷ ಇಡೋದಟ್ಟ ನಿಂದ ಕೆಲಸ ಐತಿ. ಬರ್ಲಿ? ಹ್ಞೂ ರೀ. ದೋಸ್ತ್ ಚಿಕ್ಕೋಡೆಲ್ಲ ತಿರುಗಾಡಿ ಸಾಕ್ ಹೋಗಿತಿ. ಎಲ್ಲಿ ಗೋವಾಕದ ಹೋಗು ನೋಡು. ಕೆಟ್ಟ ಬ್ಯಾಸರ ಬಂತಿ. ಗೋವಾ ಬಿಡು ನೋಡಲಿ. ಎಲ್ಲಿ? ಅಲ್ಲಿ ನೋಡಿ. ಹುಡುಗಿ ಇದ್ರೆ ಹಿಂಗಿರ್ಬೇಕು. ಮದುವೆ ಅಂತ ಆದ್ರೆ ಈಗಿನ ಆಗೋದು. ನೋಡ್ಕೊಂಡ ದೋಸ್ತ ಎಲ್ಲಿ ಹೊಂಟು? ಎಲ್ಲಿ ಹೋಗು ನೋಡು. ಪಟ್ನ ಗಾಡಿ ಹುಚ್ಚಾಯ್ತೋಪ ನಿಂಗ. ಹೋಗು ನೋಡಿ. ಪಟ್ನ ಹೋಗು ನೋಡಿ. ಹೊಡಿ ಪಟ್ನ ಹೊಡಿ. ಥರ್ಬೋ
ಸಾರಿ ಸರ್. ಅಪ್ಪ ಯಪ್ಪ ನಾಳಿಂದ ಕಾಲೇಜ್ಗೆ ಹೋಗಲ್ಲ ನೋಡು. ಯಾಕೋ ಏನಂತ ಹೋಗಲ್ಲ ಅಂದ್ರೆ ಹೋಗಲ್ಲ. ಏನ್ ನಿನಗೆ ಏನ್ ಕಮ್ಮಿ ಏನಾಗೈತಿ? ಅಲ್ಲೋ ನಿನ್ನ ಸಂಬಂಧ ಕಷ್ಟಪಟ್ಟು ಎಲ್ಲ ನಿನ್ನ ಸಂಬಂಧ ಎಲ್ಲ ಮಾಡಕದೇನಲ್ಲಕ್ಕೋ. ನಂಗೆ ಅಷ್ಟು ದೂರ ತಗೊಂಡು ನಡ್ಕೊತ ಹೋಗೋದು ಆಗೋಲ್ಲ. ನಂಗೆ ಗಾಡಿ ಕೊಡಿಸಿದಿ ಕಾಲೇಜ್ಗೆ ಹೋಗಾವ್, ಇಲ್ಲಾದ್ರೆ ಮನ್ಯಾಗ ಆರಾಮ್ ಇರಾವ್. ಗಾಡಿ ಬೇಕಂದ್ರೆ ಬೇಕು. ಆಯ್ತು ಮಗ, ಗೌಡ್ರ ಕಡೆ ಹೇಳ್ತೇನೋ, ಇಸ್ಕೊಂಬರ್ತೇನೆ. ಹಾಂ ತೊಗೊಂಬಂದ ಮ್ಯಾಗ ಹೋಗಾವ್. ನಡಿ, ನಾ ಬರ್ತೇನೆ. ನಮಸ್ಕಾರ ಗೌಡ್ರ. ಬಾರೋ ರಮಪ್ಪ ಬಾ ಕುಂಡ. ಬನ್ರಿ ಗೌಡ್ರ. ಏನ್ ತಗದಿ? ಏನಿಲ್ರಿ ಗೌಡ್ರಿ, ಮನ್ ನೀವು ಹೇಳ್ರಲ್ಲ ಹೋರಿ ತಂದು ಬಾಗ್ಲ ಕಟ್ಟಿದೇನ್ರಿ. ಹೋರಿ? ಮತ್ತ ಅದು ನಿನ್ನ ಜೀವ ಅನ್ನತ್ತಿದ್ಲಕ್ಕಪ್ಪ. ಏನ್ ಮಾಡ್ತೀರಿ, ಮಗನಕಿಂತ ಹೆಚ್ಚಿಂದೈತೇನ್ರಿ ಹೋರಿ. ಈಗ ಮಗಗ ಏನೋ ಒಂದು ಸಲ ಫೀ ಕಟ್ಟೋದು ಬಂದಿದ್ರಿ, ಆ ಫೀ ಅಷ್ಟು ಕಟ್ಬೇಕಾರೆ ನಂಗೆ ಹೋರಿ ಬಿಟ್ರೆ ಈಗ ಏನಿಲ್ರಿ ನಮ್ಮ ಕಡ್ರಿ. ಆ ಹೋರಿ ಮಾರಿಯಾಗಿ ನಾ ಫೀ ಕಟ್ಬೇಕ್ರಿ, ಅರ್ಜೆಂಟ್ ರೊಕ್ಕ ಬೇಕಾಗಿದವ್ರಿ. ರೊಕ್ಕ ಕೊಡುನ್ಲ, ಎಷ್ಟು ಬೇಕಾಗಿದ್ದು? ಏನಿಲ್ರಿ ಗೌಡ್ರ, ಒಂದು 60,000 ರೂಪಾಯಿ ಬೇಕಾಗಿದ್ರಿ. ನೋಡು 60,000 ಬೇರೆ ಏನತಿ, ಮಗ ಏನ್ ಮಾಡತ್ತ ಒಂದ್ ಸ್ವಲ್ಪ ವಿಚಾರ ಮಾಡ. ಇಲ್ರಿ ಗೌಡ್ರ, ನನ್ನ ಮಗನ ಮೇಲೆ ನಂಗೆ ವಿಶ್ವಾಸ ಐತ್ರಿ. ನೋಡು ವಿಶ್ವಾಸ ಅನ್ಕೋತ ಕಣ್ಣು ಮುಚ್ಚಿ ಏನ್ರಿ ವಿಶ್ವಾಸ ಇಡಾಕ್ ಹೋಗ್ಬೇಡ. ಇಲ್ರಿ ಗೌಡ್ರ, ನನ್ನ ಮಗನ ಮೇಲೆ ವಿಶ್ವಾಸ ಐತ್ರಿ. ಯಾಕಂದ್ರೆ ಈಗಿನ ಹುಡುಗರು ಹೆಂಗಿದಾರ ಅನ್ನೋದು ನಿನಗೆ ಏನ ಗೊತ್ತಿಲ್ಲ. ಅವ್ರು ಏನ್ ಮಾಡತ್ತಾರೋ ಇಲ್ಲ ಅನ್ನೋದೊಂದ್ ಸ್ವಲ್ಪ ಲಕ್ಷ ಕೊಡ್ರಮ್ಮಪ್ಪ. ಮಂದಿ ಹುಡುಗರು ಹೆಂಗದಾರ ಆಮೇಲೆ ಗೌಡ್ರ, ಖರೆ ನನ್ನ ಮಗನ ಮೇಲೆ ನಂಗೆ ವಿಶ್ವಾಸ ಐತ್ರಿ ಗೌಡ್ರ. ಇದ್ರ ಸಂಬಂಧ ಏನದಕ್ಕೆ ಕಷ್ಟಪಟ್ಟು ಸಾಲಿ ಕಲಿಸಿ ಅಂದ್ರಲ್ಲ, ಇದು ಲಾಸ್ಟ್ ಫೀ ಐತೇನೋ ಈ ಹೋರಿ ಮಾರಿ ಕೊಡು ಪಾಳಿ ಐತ್ರಿ. ನೋಡ್ರಿ ರೊಕ್ಕ ಕೊಡ್ತೇನೆ, ಕೊಡಾಕೇನಿಲ್ಲ, ಇನ್ನೊಂದ್ಸಲ ವಿಚಾರ ಮಾಡು. ನೀ ಕೊಡಂದ್ರನ್ನ ಕೊಡ್ತೇನೆ. ಇಲ್ರಿ ಗೌಡ್ರ, ನನ್ನ ಮಗನ ಮೇಲೆ ವಿಶ್ವಾಸ ಐತೆ, ಕೊಡ್ರಿ, ನಂಗೆ ಅರ್ಜೆಂಟ್ ಐತ್ರಿ. ಕಲ್ಯಾ ಅಲ್ಲಿ ಒಳಗಿನ ರೊಕ್ಕ ತುಂಬಾರ. ನಮ್ಮ ಅಪ್ಪರ ಎಲ್ಲಿಗಿದ್ರು ಮಾರ ರೊಕ್ಕ ತರ ಹೋಗಿ ಅಂತ ಹೇಳಿ ಏನೋ ಬರೋಲಿಗಿದ. ಅವನು ನಮ್ಮ ಹುಡುಗಿರಿ ಅಲ್ಲಿದ್ದಾಗ ಹೊಸ ಗಾಡಿ ತಗೊಂಡು ಅವ್ನು ಕರಿಯಾಕ ಹೋಗ್ಬೇಕಂದ್ರ ಅವ್ನು ಬರವಲ್ಲಿಗಿದ. ಎಟ್ಟ ತಗೊಂಬಾರ ಬಾಲ ಲೌಕರ. ಮಗ ಬರಾಕ್ ಸ್ವಲ್ಪ ಲೇಟ್ ಆಯ್ತು, ಗೌಡ್ರ ಮನೆಗೆ ಹೋಗಿಲ್ಲ, ಹಿಂಗಾಗಿ ಸ್ವಲ್ಪ ಅವ್ರು ಕೇಳ್ಕೊಂಡ ಮಾಡಿ ಲಾಸ್ಟ್ ಕೊಡಲಗನ ಹೋರಿ ಮೇಲೆ ರೊಕ್ಕ ಕೊಟ್ಟಿದ್ದೇನಪ್ಪ. ಇದು ನೋಡು ನಂಗೆ ಟೈಮ್ ಇತ್ತ ಹೋಗೋಣ, ಇಲ್ಲಿ ಕುಡಾಕ ಇಟ್ಟಿದ್ದಲ್ಲ. ಬಾ ಬಾ ಯಾರೋ ಮಗನಕ್ಕೆ ಯಾಕೆ ನೋಡ್ರ ಗೊತ್ತಾವಲ್ಲ ನಿಂಗ, ಮದ್ವಿ ಮಾಡ್ಕೊಂಡ್ ಬಂದ ನನ್ನ ಹೆಂಡತಿಕಿ. ಅಪ್ಪದ ಅನ್ನೋದು ಬಿ ನಿಂಗೆ ಖಬರಿಲ್ಲ. ಡೈರೆಕ್ಟ್ ಮದ್ವಿ ಮಾಡ್ಕೊಂಡ್ ಬಂದೆ ಅಂತ ಡೈರೆಕ್ಟ್ ನನ್ನ ಮುಂದೆ ಬಂದು ತೋರ್ಸಕದಿ. ನಮ್ಮ ಮಂದಿಗೆ ಏನು ಹೇಳಿ, ನನಗೆ ಒಬ್ಬ ಇರೋ ಮಗದ ಅಂತ ಹೇಳಿ 4 ಮಂದಿ ಮುಂದೆ ಹೆಸರು ಗಳಿಸ್ಕೊಂಡಿ ನೀವು. ಹಾ, ಡೈರೆಕ್ಟ್ ಅಪ್ಪ ನಾ ಮದ್ವಿ ಮಾಡ್ಕೊಂಡ್ ಬಂದೇನಂದ್ರನ ಏನು ಮಂದಿಗೆ ಉತ್ತರ ಕೊಡ್ಲಿ? ಏನತ್ತೋ ರಾಮಪ್ಪ, ಯಾಕೆ ಹಿಂಗ್ ತ್ರಾಸ ಮಾಡ್ಕೋಗದಿ? ಯಾರಿ ಹುಡುಗಿ? ಬರ್ರಿ ಗೌಡ್ರ, ಕರೆಕ್ಟ್ ಟೈಮ್ಗೆ ಬಂದ್ರಿ. ಬರ್ರಿ ಗೌಡ್ರ, ನನ್ನ ಮಗ ನೀವು ಹೇಳಿದಂಗ ಮಾಡಿದ್ ಬರ್ರಿ. ನನ್ನ ಮಗನ ಮೇಲೆ ಸಲಿಗೆ ಕೊಟ್ಟು ಈಗ ಯಾರನ್ನ ಕರ್ಕೊಂಬಂದು ನನ್ನ ಮುಂದೆ ನಿಲ್ಸ್ಯಾನ. ಈಗ ಅಪ್ಪ ನಿನ್ನ ಮದುವೆ ಮಾಡ್ಕೊಂಬಂತ ನನ್ನ ಮುಂದೆ ಡೈರೆಕ್ಟ್ ಹೇಳಾಕದ. ಈಗ ಕರೆಕ್ಟ್ ಟೈಮ್ಗೆ ಬಂದ್ರಿ. ಬರ್ರಿ ಗೌಡ್ರ, ನನ್ನ ಮಗ ದೊಡ್ಡ ಅನಾಹುತ ಮಾಡಿದ. ಬರ್ರಿ. ಅದಕ್ಕ ನಿನಗೆ ಹೇಳಿ ನಾವು ಮೊದಲ ರಾಮಪ್ಪ, ಹುಡುಗನ ಕಡೆ ಲಕ್ಷ ಇಡತ್ತ. ಬರ್ರಿ. ಏನೋ ರಾಕೇಶ, ನಿನಗೂ ತಿಳಿಯಂಗಿಲ್ಲ, ಹಡದ ಅಪ್ಪದ ಅನ್ನೋದು ನಿನಗೆ ಗೊತ್ತಿಲ್ಲ ಒಂದ್ ಸ್ವಲ್ಪ. ರಾಮಪ್ಪ, ಆಗೋದಾಗೀತಿ. ಮಹಾಲಕ್ಷ್ಮಿ ಅಂತ ಸೊಸಿ ಬಂದಾಳ, ಚಿಂತೆ ಮಾಡ್ಕೋತ ಕೂತ್ರೆ ಏನೂ ಉಪಯೋಗ ಇಲ್ಲ. ಒಳಗ್ ಕರ್ಕೋ, ಸಂತೋಷದಿಂದ ಒಳಗ್ ಕರ್ಕೋ.
ಹೆಂಗೆ ಕರ್ಕೊಳ್ರಿ ಗೌಡ್ರ ಬಾಗಲಾನ ಹೋರಿ ಮಾರಿ ಗಾಡಿ ಕೊಂಡು ಕೊಡ್ನಿ ಸಾಲಿಗೆ ಹೋಗ್ತಾ ನನ್ನ ಮಗ ಹೆಸರು ತರ್ತೇಳಿ ನೀವೇನು ಮಾಡಿದ ಹೋಗಿ ಹೋಗಿ ಯಾವ ಹುಡುಗಿನ ಕೈ ಹಿಡ್ಕೊಂಬಂದವ ಹೆಂಗೆ ಕರ್ಕೊಳ್ರಿ ಗೌಡ್ರ 4 ಮಂದಿ ಏನು ಅಂದೋತಾರ ನನಗೆ ನನ್ನ ಮರ್ಯಾದೆ ಏನು ಇರ್ಲಿ ಒಬ್ಬ ಮಗ ಅದ ತಿಳಿ ಅವನು ಚಿನ್ನದಂಗೆ ಸಾಕಿನ ಅವ್ನು ಏನು ಬೇಕೋ ಬೇಡದೋ ಎಲ್ಲ ಕೊಡ್ನಿ ಇವ ಒಂದು ಮಾತು ಹೇಳಿದ ನಂಗೆ ಹುಡುಗಿನ ಕರ್ಕೊಂಬಂದ 4 ಮಂದಿಯಾಗ ನಾ ಏನು ಹೇಳಬೇಕು 4 ಮಂದಿಯಾಗ ನನಗೂ ಮಂದಿಯಾಗ ಅಕ್ಕಿ ಕಾಳು ಹೋಗಿಬೇಕಂದ್ರೆ ನನಗೂ ಆಸೆ ಇರ್ತೈತಿ ಹಡದ ಹಪ್ಪದ ಅನ್ನೋದು ಹಿಂಗೆ ಜರಾರು ಕಾಳಜಿ ಬೇಕೋ ಬೇಡ ಒಂದು ಮಾತು ಭೀ ಹೇಳನಿಲ್ಲ ಅಪ್ಪ ನಾ ಮದುವೆ ಮಾಡ್ಕೊಂಬಂದೇನಂದ್ರೆ ನಾ ಏನು ಮಾಡ್ಬೇಕು ಹೇಳ್ರಿ ಗೌಡ್ರು ಹೇಳ್ಬೇಕಲ್ಲಕ್ಕೂ ಮಗನ ನೀ ಬಿ ಆಯ್ತು ತಗೋರಿ ಗೌಡ್ರು ಅವ್ರ ನಶೀಬದಾಗ ಹೆಂಗೆ ಇದ್ದಂಗ ಆಗೋದದ ಆಗ್ಲಿಲ್ಲ ಎಲ್ಲ ಚಲೋನ ಆಗತೈತಿ ಒಟ್ಟ ತಲೆ ಕಟ್ಸ್ಕೊಬೇಡ ಮಗ ಬಂದ ರಾಕೇಶ್ ಆಗೋದಾಗೈತಿ ನಿಮ್ಮಪ್ಪ ಎಷ್ಟು ಕಷ್ಟಪಟ್ಟು ನೀನು ಸಾಲಿ ಕಲಿಸಿದ ಅನ್ನೋದು ನಿನಗೆ ಗೊತ್ತೈತಿ ಅವ್ನು ಎಂಥ ಚಲೋ ಮನಸ್ನಾವಿದ ಅನ್ನೋದು ನಿನಗೆ ಗೊತ್ತೈತಿ ನಾ ಹೇಳೋದೇನಂದ್ರೆ ಅವನು ಚಲೋ ನೋಡ್ಕೊರಿ ಹೆಂಗೂ ಮದುವೆಯಾಗಿ ಬಂದೇರಿ ಅವ್ಗೆ ಹೇಳಿಲ್ಲ ಅದು ತಪ್ಪಾಗೈತಿ ಆಯಿತು ಆದರೂ ನಂದು ಅನ್ನೇನಂದ್ರೆ ಅವ್ರನ್ನ ಚಲೋ ನೋಡ್ಕೊರಿ ತಂಗಿ ಬಲಗಾಲ ಇಡು ಒಳ ಹೋಗ್ರಿ ರಾಮಪ್ಪ ನಾ ಬರ್ತೇನೆ ಕಾವೇರಿ ಅಪ್ಪಗ ಆರಾಮಿಲ್ಲ ಅದ್ರ ಹೊರಗ ಹೊಲ ಕೆಲ್ಸಕ್ಕೆ ಹೋಗಿ ಬರ್ತೇನೆ ಮರ್ಲ ಊಟ ಕೂಡ ಮತ್ತ ಮರ್ಲಾರ್ದ ಗುಳಿಗೆ ಕೂಡ ಆಯ್ತು ತಗೋರಿ ಮತ್ತ ಹಾ ಆಯ್ತ್ರಿ ಇವ್ರಿಗೆ ಹೇಳಿ ಹೋಗೋದ್ ಒಂದ ಗೊತ್ತ ಇಲ್ಲಿ ಮನ್ಯಾಗಿನ ದಗದ ಎಲ್ಲ ಯಾರ್ ಮಾಡವ್ರ ಸಾಕಾಗೈತ ಒಬ್ಬಕ್ಕಿಗೆ ಮಾಡಿ 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 ನಾರ ನಮ್ ತವ್ರ ಮನ್ಯಾಗ ಒಂದ್ ದಿನಾನು ಹಿಂಗ್ ದಗದ ಮಾಡಿದ ಕೆಲ್ ಎಷ್ಟ್ ಮಾಡೋದು ಈ ಮುದುಕಂದ್ರ ಏನ್ ಕೇಳೋದು ಯಾವ ರೋಗ ಬಂದೈತೋ ಯಾಂಬಲ್ ಈ ಮುದುಕರ ಯಾವಾಗ ಸಾಯ್ತೈತೆ ಅಂಬಲ್ ಯಾವ ರೋಗ ಬಂದೈತೋ ಅಂಬಲ್ ಮಾಡಿ 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 ಸಾಕಾಗೈತ್ ಮನ್ಯಾಗ ಏ ಮುದುಕ ಹೇಳ ಏ ಮುದುಕ ತಿನ್ನ ಅಡಿಗೆ ಮಾಡ್ಕೊಂಡ್ ಬಂದೇನಿ ತಿನ್ನ ಎಂಥ ಸೊಸೆನ್ ತಂದು ನನ್ನ ಮಗ ಒಟ್ಟು ದಿನ ಕೇಳಿ ಕೇಳಿ ಒಂದು ತನ್ನೂ ಹೋಗೋದು ಹೊಟ್ಯಾಗ ಒಳಗೆ ಕೂತ್ರ ಒಟ್ಟು ಹೊರಗೆ ಕೂತ್ರ ಒಟ್ಟು ಈ ಮಂಗ್ಯ ಮಕ್ಕಳು ಎಲ್ಲಿ ಹೋದ್ರು ಇವ್ರ ದಗದ ಮಾಡೋಣ ಅಂತ ಎಲ್ಲಿ ಹೋಗ್ತಿದ್ದಾರೆ ಯಾರಿಗೂ ಏನ್ ನಾಚಿಕೆಡಿ ಸೋಳೆ ಮಗಾದಿಲ್ಲ ನೀನು ಕಲ್ಯಾ ಅಲ್ಲೇ ಗೌಡ್ರ ನಮಸ್ಕಾರ ರೀ ಎಲ್ಲಿ ಹೋಗಿದ್ದಾರೋ ಯಾನ ಯಾವಾಗ ಹುಡುಕಿಡತಾನು ಒಂದು ಚಾಪ್ ನೀವ್ ರೊಕ್ಕ ಕೊಡ್ರಲ್ಲ ಯಾಕ ಯಾರು ಚಾ ಕುಡಿದ್ ಬರ್ತಾರ ಮೈಯೆಲ್ಲ ಹೊರತಾಗೈತ್ರಿ ಒಂದು ಇತ್ತೋರಿ ಕರೆಕ್ಟ್ ಯಾವ್ದು ಕುರ್ಸೋದಿಲ್ರಿ ಮತ್ತಿನ ಇಡ್ಬೇಕ ಬಾಳ್ ಬೇಕ್ರಿ ಭಾಳ ಇಟ್ಟಬೇಕು ತಗೋ ಭಾಳ ಇಟ್ಟದ ನೋಡ ನೋಡ್ರಿ ಈಗ ಬಾಬ್ರ ಆತ್ ನೋಡ್ರಿ ಹಾ ಈಗ ಆಗಿಂದ ನಮಗ ಒಂದ ನೋಟ್ ಕೊಡಕತ್ತೀರಿ ಹಾ ಒಂದ್ ನೋಟ್ ಕೊಡಕತ್ತೀರಲ್ಲ ಕೊಡದ್ರಲ್ಲ ಬಾಟ ಕೊಡ್ಯಾರ ನೀವೊಂದ್ ಆಗ್ತವ ನಾವೊಂದ್ ಆಗ್ತವತಾನ ಹೋಗು ನಡಿ ನಾವು ನೈಲ ಚಾ ಕುಡಿಯೋನು ನಿಮ್ಮ ಅವ್ನು ನಡೀತೀರಿ ಈ ಮುದುಕಂದ ಏನು ಕೇಳಾಕ ಆಗತ್ತಾಗೈತ್ ನನಗ ಎಲ್ಲ ಏ ತಗೋ ಮುದುಕ ತಿನ್ನ ನಿನ್ನ ಮಗ ಹೇಳಿ ಹೊಕ್ಕಾನು ನಾವ್ ಕೊಡ್ಬೇಕ ತಗೋ ತಿನ್ನ ಏನ್ ವಾಸ್ಪರ ಐತಿ ಇಲ್ಲಿ ತಾಡ್ತಾ ಇಲ್ಲಿ ಕಾವೇರಿ ಹೇ ಕಾವೇರಿ ಏನ್ರಿ ಅಪ್ಪ ಹಚ್ಚಿದ ಅನ್ನ ಕೊಟ್ಟಿದೆ ಮತ್ ಹಳ್ಸಿದನ ತಿನ್ನವ್ರ ಯಾರ್ರಿ ನಿಮ್ಮ ಅಪ್ಪ ಹೋಗೋದು ಕೂಡ ನಮ್ಮಪ್ಪ ಯಾವ್ದು ಕೊಡ್ಬೇಕ್ರಿ ಬೇಕಾದ್ರೆ ನೀವ್ ತಿನ್ರಿ
ಕಾವೇರಿ, ಏ ಕಾವೇರಿ, ಏನ್ರಿ ಏನಿದು ಮನೆ ಹೊಲಸ ಸ್ವಚ್ಛ ಇಟ್ಕೋ ಬರಂಗಿಲ್ಲ? ಅದಂಡ್ರಲ್ಲ ನಿಮ್ಮಪ್ಪ ಶಿಸ್ತು ತಿಂತಾನು ಹೊಲಸ್ ಮಾಡಿದಾನು. ಸ್ವಚ್ಛ ಮಾಡ್ದ ನೀ? ನಾ ಯಾಕೆ ಮಾಡ್ಬೇಕ್ರಿ ಸ್ವಚ್ಛ? ನೋಡ್ರಿ ಇವತ್ತ ಲಾಸ್ಟ್ ಡಿಸಿಷನ್ ಆಗ್ಬೇಕ್ರಿ. ಒಂದ ನಿಮ್ಮಪ್ಪ ಇರ್ಬೇಕ್ರಿ ಮನ್ಯಾಗ, ಇಲ್ಲ ನಾ ಇರ್ಬೇಕ್ರಿ ಅಷ್ಟ. ಕಾವೇರಿ, ನೀನ ಸಿಟ್ಟು ಮಾಡ್ಕೋಬೇಡ. ನೀ ಮನೆ ಬಿಟ್ಟು ಹೋಗ್ತಾನೋ ಹಂಗೆ ಅಂತ ಏನು ತಲೆ ತಗೋಬೇಡ. ಅದಕ್ಕೆ ಏನಾರ ಒಂದು ಹಾದಿ ತೆಗಿತಾನ. ನೀ ಆರಾಮಿರ ಮನ್ಯಾಗ. ಹಾಂ, ಅಪ್ಪ ಅಪ್ಪ, ದವಾಖಾನೆ ಹೋಗ್ಬರು ನಡಿ. ರಾಕೇಶ್ ಇಲ್ಯಾಕೋ? ಅವ್ ನಿಮ್ಮಪ್ಪ ರಾಮಪ್ಪಲ್ಲ? ಅಲ್ಲೋ, ರಾತ್ರಿ ಹಗಲ್ ದುಡುದ ನಿನ್ನ ಸಾಲಿ ಕಲಿಸಿದ್ದಕ್ಕ ನಿನ್ನ ಹೊಲಸು ಬುದ್ಧಿ ತೋರ್ಸೇ ಬಿಟ್ಟೆಲ್ಲ ನೀ. ಮಾತಾಡೋ, ಹಿಂಗ್ಯಾಗ ನಿದ್ದಿ? ಗೌಡ್ರ ಅದ ನಡಿ, ಶಾನೆ ಇದ್ದಿ ನಡಿ. ರಾಮಪ್ಪ ನಿಲ್ಲಲ್ಲೇ. ಬಿಡ್ರಿ ಗೌಡ್ರ, ನನ್ನ ಮಗನ ಯಾಕೆ ಹಿಂಗೆ ಜಕ್ಕೊಂಬರ್ದ್ರಿ? ಕುತ್ತಿಗೆಲ್ಲ ಬಿಗೆ ಹೋತ್ರಿ, ಯಾಕೆ ಜಕ್ಕೊಂಬರ್ದ್ರಿ ಅವನ್ನ? ನೋಡು ನಾಚ, ತಂದಿ ಕರಳು ಹೆಂಗಿರ್ತಿತ್ ನೋಡ. ಇಷ್ಟ ನೀ ರುದ್ರಾಶ್ರಮಕ್ಕೆ ತಂದು ಬಿಟ್ರನು ನಿನಗ ನೋವು ಆದೋತ ಅವ ಅನ್ಕೊಳತ. ಸ್ವಲ್ಪರೇ ನಾಚಿಗೆ ಬರ್ತಿದ್ದೆ ನಿನಗ. ಅಪ್ಪನ ಪ್ರೀತಿ ಅಂದ್ರೆ ಇದು. ಗೌಡ್ರ, ನೀವು ಹೇಳೋದೆಲ್ಲ ಕರೆಕ್ಟ್ ಐತ್ರಿ. ಆದ್ರೆ ನಾನು ನಿಮ್ಗೊಂದು ಹೇಳ್ತೇನೆ ಬರ್ರಿ. ಹೇಳ್ರಿ ಅವ್ರಿಗೆ ಯಾರತ್ತಾರ? ರಾಮಪ್ಪ ಇವ ನಿಮ್ಮ ಅಪ್ಪ ಅಲ್ಲ? ಹೌದಲ್ಲ? ನಮ್ಮ ಅಜ್ಜಾರ ಅವ್ರು. ಅಲ್ಲೋ ರಾಮಪ್ಪ, ಅಂದ ನಿನಗ ನಾ ಕೇಳಿನಿ ನಮ್ಮ ಅಪ್ಪ ಊರಿಗೆ ಹೋಗಿದಾನ ಅಂದಿ. ನೀನು ಇದನ್ನ ಮಾಡಿದಿ? ಅಜಾರ ಯಾರಪ್ಪ ನೀವು? ಯಾರು ಗೊತ್ತಾಗಿಲ್ಲ. ಅಜ್ಜ ಆರಾಮಿದಿ ಅಜ್ಜ? ಎಂತ ಆರಾಮು ಯಪ್ಪ. ಆ ದೇವ್ರ ಬಿ ನನ್ನ ಒಯ್ವಲ್ಲ, ಹಂಗ ಬದುಕಾಕತ್ತೇನೋ ಯಪ್ಪ. ಇಲ್ಲಿ ಯಾವಾಗಿಂದ್ರ ಬಂದಿದ್ದೀನಿ ಅಜ್ಜ? ಭಾಳ ವರ್ಷ ಆಯ್ತಪ್ಪ. ನನ್ನ ಮಗ ತಂದಿಲ್ಲ ಒಗದ್ ಹೋಗ್ಯಾನೋ. ಅಜ್ಜ ಇವ್ರು ಯಾರು ಗೊತ್ತಾರ ನಿಂಗೆ? ಯಾರಪ್ಪ? ಏನ್ ಗೊತ್ತ ಹತ್ತೊತ್ತು? ಯಾರು ಇವ್ರ? ನೀ ಕಷ್ಟಪಟ್ಟು ಸಾಕಿದ ಮಗ ಮೊಮ್ಮಗ ಇಬ್ರು ಮಂದಿ ಬಂದಾರ. ಅಯ್ಯೋ, ನನ್ನ ಮಗ ಇವ. ಏ ಮಗನ ಬಾರು, ಏ ಮೊಮ್ಮಗ ಕುಂಡ್ರಕೇಶ, ಇವ ನಿನ್ ಮಗ ಮೊಮ್ಮಗ. ನನ್ನ ಮಗ ದೊಡ್ಡವಾಗಲ್ಲಪ್ಪ, ದೊಡ್ಡವನಾಗಲ್ಲ. ಅಯ್ಯೋ ದೇವ್ರ.
ಬಿಡಜ್ಜ ಅವನು ಮಾಯೆ ಮಾಡುವತ್ತ ಲೈಕಿದವ ಅಲ್ಲ ಅವ್ ನಿನ್ ನೋಡಾಕ ಬಂದಿಲ್ಲ ಅವ್ರ ನಿನ್ನ ಹೆಂಗ ನಿನ್ನ ಮಗ ತಂದ ಬಿಟ್ಟಿದ್ಲ ಇಲ್ಲಿ ಹಂಗ ಅವ್ರ ಅಪ್ಪನ ಬಿಡಾಕ ಬಂದ ಇವ್ ಅಯ್ಯೋ ದೇವ್ರ, ಇಂಥ ಬುದ್ಧಿ ದೇವ್ರು ನಿಂಗೆ ಯಾಕೆ ಕೊಟ್ಟು ಯಪ್ಪ. ಅಯ್ಯೋ ಯಪ್ಪ, ದೊಡ್ಡ ಗೌಡ್ರ ಕಡೆ ಹಗಲೆಲ್ಲ ರಾತ್ರಿ ಜೀತ ಆಡಿತ್ತ ನನ್ನ ಮಗಗೆ ಸಾಲಿ ಕಳ್ಸಿರೋ ಯಪ್ಪ. ಎಲ್ಲ ಕೆಲಸ ಮಾಡೋ ಯಪ್ಪ, ಸಾಲಿ ಕಳ್ಸಿನು. ಬಡ್ತಂದಾಗ ಇವ್ರ ಕಾಲು ಬಿದ್ದು ಅವ್ರ ಪಸಂದಿದ್ದ ಹುಡುಗಿನ ಮದುವೆ ಮಾಡಿಕೊಟ್ಟು, ಆದ್ರೂ ಹೆಂಡತಿ ಮಾತು ಕೇಳಿ ನನ್ನ ತಂದಿಲ್ಲಿ ಬಿಟ್ಟು ಯಪ್ಪ ನಿನ್ ಕಾಲ್ ಬಿಡ್ತೇನು. ಇದ್ರಾಗ ಯಾರು ಸುಖ ಇಲ್ಲೋ ಯಪ್ಪ. ಹರ್ದವಪ್ಪ ನೀವು ಯಾರು ಕೇಳ್ತಾರೋ ನಿನ್ ಕೈ ಮುಗಿತಾರೋ. ವಯಸ್ಸಾದವ ಅಪ್ಪಗ ಮೂಲೆ ಹಾಕೊಂಡ್ರು ಶಾರದ ರೊಟ್ಟಿ ಕೊಟ್ರು ಗಪ್ಪ ಕೊಟ್ಟಿರ್ತಾರ. ಅವ್ರ ಆಸೆ ಏನ್ ದೊಡ್ಡದಿರಂಗಿಲ್ಲ ಯಪ್ಪ. ಆದ್ರೆ ಆ ಅರ್ಧ ರೊಟ್ಟಿ ಸಂಬಂಧ ವಿಚಾರ ಮಾಡಿ ಇಂಥ ಆಶ್ರಮದಾಗ ತಂದು ಬಿಡಕ್ ಹೋಗ್ಬೇಡ್ರು, ತಂದು ಬಿಡಕ್ ಹೋಗ್ಬೇಡ್ರು ಯಪ್ಪ. ನಿಮ್ಮಂತ ಮಕ್ಕಳು ಹುಟ್ಟಲ್ಲ, ಇಂಥ ವೃದ್ಧಾಶ್ರಮಗಳು ಹುಟ್ಟಾಕತ್ತಾವ ಯಪ್ಪ. ಇಲ್ಲಿ ಯಾರು ನಮ್ಮ ಮಕ್ಕಳನ್ನು ಯಾರು ಗುಡಿ ನಮ್ ಸುಖ ಹಂಚುನು, ಯಾರು ಗುಡಿ ನಮ್ ದುಃಖ ಹಂಚುನು ಯಪ್ಪ. ನಿಮ್ಮಂತ ಮಕ್ಕಳದಿಂದ ಇಂಥ ಆಶ್ರಮ ಹುಟ್ಟಾಕತ್ತಾವ ಯಪ್ಪ, ಇಂಥ ಆಶ್ರಮ ಹುಟ್ಟಾಕತ್ತಾವು. ಸಮಾಧಾನ ಮಾಡ್ಕೋ ಅಜ್ಜ. ಇಲ್ರಿ, ಇದಕ್ಕ ಕರ್ಮತ್ತಾರ್ರಿ ಗೌಡ್ರ. 15-20 ವರ್ಷದಿಂದ ನನ್ನ ಮಗ ನನ್ನ ತಂದಿ ಜಾಗಕ್ಕೆ ಬಿಟ್ಟು ಈಗ ಅವನ ಮಗ ತಂದು ಅವನಿಗೆ ಇಲ್ಲಿ ಬಿಡಕ ನಾಳೆ ನೋಡ್ರ ಇವನ್ ಮಗ ಬಿತ್ತದ ಅವ್ರು ಇಲ್ಲೇ ಬಿಡ್ತಾರ್ರಿ ಗೌಡ್ರ. ಅದಕ್ಕ ನೋಡ್ರಿ ಗೌಡ್ರ, ನಾವ್ ಏನ್ ಮಾಡ್ತೀವಿ ನೋಡ್ರಿ, ನಮ್ ಕರ್ಮ ನಾವ್ ಇಲ್ಲೇ ಅನುಭವಿಸ್ಬೇಕ್ರಿ ಗೌಡ್ರ, ಇಲ್ಲೇ ಅನುಭವಿಸ್ಬೇಕು. ಅದಕ್ಕ ನಾವ್ ಕರ್ಮ ಅನ್ನೋದ್ರಿ. ಅಜ್ಜ ಏನೋ ಹೋಗೋದು ಆಗೈತಿ, ಇದನ್ನೆಲ್ಲಾನು ಇಲ್ಲೇ ಬಿಡುನು. ರಾಮಪ್ಪ ಅಜ್ಜಾನ್ ಕರ್ಕೊಂಡು ಮನೆಗೆ ಹೋಗ್ರಿ. ಇನ್ನು ಮುಂದೆ ಚಲೋ ಇರ್ರಿ ಬಾಬಾ. ಇದಕ್ಕಿಂತ ಏನ ಹೆಚ್ಚು ಹೇಳಕ್ ಏನು ಹೇಳಂಗಿಲ್ಲ ನಿಮ್ಗ. ಇನ್ನು ಮುಂದೆ ಎಲ್ಲಾರನು ಕರ್ಕೊಂಡು ಚಲೋ ಇರ್ರಿ. ನಡ್ರಿ ಅಜ್ಜ. ಹೇಳ್ರಪ್ಪ, ಹೇಳ ಮಗನ. ಮಾಡಿ ಮಾಡ್ಕತ್ತೆ ಅನುಭವಿಸ್ಬೇಕಪ್ಪ ನನಗೆ. ನೋಡ್ರಲ್ಲ, ಇದಕ್ಕ ಕರ್ಮ ಅಂತಾರ. ಕರ್ಮ ಯಾರನ್ನೂ ಬಿಟ್ಟಿದ್ದ ಹಿಸ್ಟ್ರಿದಾಗ ಇಲ್ಲ. ಸೊ ಅದಕ್ಕ ತಂದೆ ತಾಯಿನ ನೀವು ಎಷ್ಟು ಚಂದ ನೋಡ್ಕೋತಿರಲ್ಲ, ಅಷ್ಟು ನಿಮ್ಮನ್ನ ನಿಮ್ಮ ಮಕ್ಕಳು ನೋಡ್ಕೋತಾರ. ವಿಡಿಯೋ ಇಷ್ಟ ಆಗಿದ್ರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಆದಷ್ಟು ಎಲ್ಲರಿಗೂ ಶೇರ್ ಮಾಡ್ರಿ. ನಮಸ್ಕಾರ. ನಿಮ್ಗೇನಾದರೂ ನಮ್ಮ ಪ್ರಯತ್ನ ಇಷ್ಟ ಆಗಿದ್ರೆ, ಈ ವೃದ್ಧಾಶ್ರಮಕ್ಕೆ ಸಹಾಯ ಮಾಡೋ ಮನಸ್ಸಿದ್ರೆ, ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ QR ಕೋಡ್ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಧನ್ಯವಾದಗಳು.